ಇಷ್ಟು ಸೀರೀಸ್ ಆಫ್ ಹಿಟ್ಸ್ ಫಿಲ್ಮ್ಸು, ಇಷ್ಟು ಸಿಲ್ವರ್ ಜೂಬ್ಲಿಗಳು, ಇಷ್ಟು 100 ಡೇಸ್ಗಳು ದೃಷ್ಟಿ ಬಿದ್ದುಬಿಡುತ್ತೆ ಏನಾದರೂ ಮೋಹನ್ ಸರ್ಗೆ? ಗೊತ್ತಿಲ್ಲ ಅದೆಲ್ಲ. ಅದೊಂದು ಅಂದರೆ ಯಾಕೆ ಸಡನ್ನಾಗಿ ನಿಮ್ಮ ಫಿಲ್ಮ್ ಕಡಿಮೆ ಆಯಿತು? ಒಂದು ಸ್ಟೇಜಲ್ಲಿ ಈ ಥರದ್ದುಗಳು ಮಾಡಬಾರ್ದು, ನನಗೊಳಗಡೆ ನಾನು ಬೇರೆ ಏನೋ ಮಾಡಬೇಕು ಅಂತ ಹುಡುಕಕ್ಕೆ ಶುರು ಮಾಡಿದಾಗ ಗ್ಯಾಪ್ ಆಯಿತು. ಆ ಗ್ಯಾಪ್ ಹಾಗೆ ದೊಡ್ಡ ದೊಡ್ಡ ಗ್ಯಾಪ್ ಆಯಿತು ಅಷ್ಟೇ. ಅನ್ವಾಂಟೆಡ್ ರಾಂಗ್ ನ್ಯೂಸ್ಗಳು ನಿಮ್ಮ ಬಗ್ಗೆ ಪ್ರೊಜೆಕ್ಟ್ಗಳಾಗಕ್ಕೆ ಸ್ಟಾರ್ಟ್ ಆಯಿತು. ಆಯಿತು ಅದು ಆಯಿತು. ಬಟ್ ಅದು ಅವ್ರ ಕೆಲಸ ಅವ್ರು ಮಾಡ್ತಾರೆ, ನಾವು ನಮ್ಮ ಕೆಲಸ ಮಾಡ್ಬೇಕು. ರಾಂಗ್ ನ್ಯೂಸ್ ಮಾಡೋರು ಮಾಡ್ತಾನೆ ಇರ್ತಾರೆ. ಬಟ್ ಅದು ನಿಮ್ಗೆ ಎಲ್ಲೂ ಎಫೆಕ್ಟ್ ಆಗಿಲ್ವಾ ಸರ್? ಒಂದು ಸೆಕೆಂಡ್ಗೆ ಆಯ್ತು ಅಷ್ಟೇ. ಬಟ್ ಅವತ್ತಿಗೆ ಅದನ್ನು ಒಂದು 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 ಕಾಮಿಡಿಯಾಗೆ ಮಾತಾಡ್ಕೊಂಡು ತೊಗೊಂಡು, ಉದಾಹರಣೆಗೆ ನನಗೆ 90s ನಾನು 8 ಸತ್ತೋದೆ ಅಂತಲೂ ಬಂತು. ಚೂಟ್ ನಾನು ಅದನ್ನು ಹೇಳಲಿಲ್ಲ, ಬಟ್ ಅದು ಗೆಲುವಿದ್ದಾಗ ಈ ಥರದ್ದೆಲ್ಲ ಬಂದೇ ಬರುತ್ತೆ. ನೂರೊಂದು ನೆನಪು. ನಿರ್ದೇಶನದ ಕ್ಯಾಪ್ ನೀವು ತೊಟ್ಟಂಥ ಒಂದು ಸಿನಿಮಾ, ವೈ ನಿರ್ದೇಶನ ಮಾಡಬೇಕು ಅಂತ ಮೋಹನ್ ಸರ್ಗೆ ಅನಿಸಿದೆ? ಅದಕ್ಕೆ ಅದೇ ಸಿನಿಮಾಗಳು ಕರೆಕ್ಟಾಗಿ ಕತೆಗಳು ಬರ್ತಿಲ್ಲ ಅಂದಾಗ ಒಂದು ಸಿನಿಮಾ ಮಾಡಬೇಕು ಅಂತ ಹೊರಟಿದ್ದು. ಆಗ ಜೊತೆಲಿರೋರೆಲ್ಲ ಸಿನಿಮಾ ಮಾಡಿ ಅಂತ ಹೇಳಿದ್ರು. ಆ ಒಂದು ಅನುಭವನ ವ್ಯತ್ಯಾಸವಾದ ಅನುಭವ ಆಗಿದೆ. ಬಟ್ ಡೆಫಿನೆಟಾಗಿ ಆ ಅನುಭವದಿಂದ ಭಾಳಷ್ಟು ಕಲ್ತಿದ್ದೇವೆ. ಸ್ವಲ್ಪ ಟೈಮ್ ಬಂದು ಒಳ್ಳೆ ಅವಕಾಶಗಳು ಬಂದಾಗ ನಿಜವಾಗಲೂ ಒಳ್ಳೆ ಸಿನಿಮಾನ ನಿರ್ದೇಶನ ಮಾಡಬೇಕು ಅಂತ ಆಸೆ ಪಡ್ತೀರಾ? ಎಲ್ಲ ಒಂದು ಕಡೆ ಸರ್, ಒಂದು ಫ್ರ್ಯಾಂಕ್ ಕ್ವಶನ್ ಸರ್, ನಿಮ್ಮನ್ನು ನೋಡಿದ್ರೆ ನನಗೊಂದು ಪ್ರಶ್ನೆ ಇವಾಗ ನನಗೆ ಖಂಡಿತ ಈ ಕ್ವಶನ್ ಪ್ರಿಪೇರ್ ಆಗಿರಲಿಲ್ಲ. ಇವಾಗ ನೀವು ಇದು ಕೇಳಿದ್ದಕ್ಕೆ ನಿಮ್ಮ ಈ ಉತ್ತರದಿಂದ ಈ ಪ್ರಶ್ನೆ ಬರ್ತಾ ಇರೋದು. ಮೋಹನ್ ಸರ್ ವ್ಯಕ್ತಿತ್ವ ಇಲ್ಲ ನಾನು ಒಂದು ಸ್ವಲ್ಪ ಹತ್ತಿರದಿಂದ ನೋಡಿರೋದ್ರಿಂದ ನಿಮ್ಗೊಂದು ಕ್ಯಾಪ್ಷನ್ ಹೇಳಬೇಕು ಅಂತ ಅನ್ಸಿದ್ರೆ ನನಗೆ, ನಂಬಿಕೆನೇ ನಿಮ್ಮ ಸೋಲು, ತನ್ನಂಬಿಕೆನೇ ನಿಮ್ಮ ಗೆಲುವು ಅನ್ಸುತ್ತೆ. ಹೌದು, ಎರಡೂ ನಿಜ. ದೇವ್ರ ದಯೆ ಮುಂಚೆ ನಾನು ನಂಬೋದು ದೇವರನ್ನು. ಅವರು ಆಶೀರ್ವಾದ ಇದ್ದಾಗ, ಅವರ ದಯೆ ಇದ್ದಾಗ ಗೆಲ್ಲಲಿಕ್ಕೆ ಎಲ್ಲ ಇಷ್ಟಲ್ಲೂ ಹೆಲ್ಪ್ ಆಗುತ್ತೆ ಅನ್ನೋದು ನಾನು ನಂಬೋದು. ನನ್ನ ಮೇಲೆ ನನಗೆ ನಂಬಿಕೆ ಇದ್ರೇ ಅದು ಖಂಡಿತ. ನನ್ನ ಮೇಲೆ ನಾನು ನಂಬಿಕೆ ಇಟ್ಕೊಳ್ಳೋದು ಅಥವಾ ಬೇರೆಯವ್ರ ಮೇಲೆ ನಂಬಿಕೆ ಇಡೋದು ಒಂದು ಸಾಧಾರಣ ಅಂತ ಒಳ್ಳೆ ವಿಷಯ. ಆದರೆ ನಾನು ಐ ಎಮ್ ಎ ಬಿಲೀವರ್ ಬೇಸಿಕಲಿ. ಸೊ ದೇವ್ರ ದಯೆ, ದೇವರ ಒಂದು ಡೆಸ್ಟಿನಿ ಆಗ್ಬೋದು, ಮತ್ತು ಈ ಎಲ್ಲ ವಿಷಯಗಳು ನಂಬಿಕೆ ಇದೆ. ಸೊ ಮುಂಚೆ ನಾನು ನಂಬೋದು ದೇವರನ್ನು, ಮತ್ತು ಎಲ್ಲರನ್ನೂ ನಂಬ್ತಾರೆ. ನೀವು ಅದು 82 ಇಂದ ನೀವು ಸಿಕ್ಕಾಪಟ್ಟೆ 81, 82 ಕಂಟಿನ್ಯೂಸ್ ಬ್ಯುಸಿ ಆದ್ರಿ ಅಂತ ಕಾಣುತ್ತೆ. ಇಲ್ಲ, 81ನಲ್ಲೇ ನಾನು ಕೆಳಂಜಲ್ಗಳು ಮಾಡಿ ಅದು ಸಿಲ್ವರ್ ಜೂಬ್ಲಿ ಹೋಯಿತು. 82 ಪಯಣಗಳು ಮುಗಿದಲ್ಲೇ 82 ಫೆಬ್ರವರಿ ಬಂತು. ಗಾಡ್ ಈಸ್ ಸೋ ಕೈಂಡ್ ಟು ಮೀ ಅನ್ನೋದು ಅದಕ್ಕೆ ನಾನು ಹೇಳೋದು. ಮೊದಲನೇ ಮೂಡು ಪನಿಗೂ ನೆಂಜತೆ ಕೇಳಾದಾಗೂ 1 ತಿಂಗಳು ಕೂಡ ಡಿಫ್ರೆನ್ಸ್ ಇಲ್ಲ ರಿಲೀಸ್ಗೆ. 1 ತಿಂಗಳು ಮೂಡು ಪನಿ ರಿಲೀಸ್ ಆಗಿ 1 ತಿಂಗಳೊಳಗಡೆ ನೆಂಜತೆ ಕೇಳಾದೆ ರಿಲೀಸು. ಅದು 1 ವರ್ಷ ಓಡ್ತಾ ಇದೆ. ಆ ಓಡೋ ಟೈಮಲ್ಲಿ ಕೆಳಂಜಲ್ಗಳು ರಿಲೀಸ್ ಆಗುತ್ತೆ, ಅದು ಓಡ್ತಾ ಇದೆ. ಆ ಓಡೋ ಟೈಮಲ್ಲೇ ಪಯಣಗಳು ಮುಡಿಯೋದಲ್ಲೇ ರಿಲೀಸ್ ಆಯಿತು, ಅದು ಓಡ್ತಿದೆ. ಸೊ ಹಾಗಾಗಿ ಆ ಜರ್ನಿ ಅಷ್ಟು ನನ್ನನ್ನು ದೇವರು ಅಷ್ಟು ಕರೆಕ್ಟಾಗಿ ಕರ್ಕೊಂಡೋದ್ರು. ಸರ್, ಯಾವುದು ದೀಪಾವಳಿಗೋ ಪೊಂಗಲ್ಗೋ ಇಲ್ಲಿ ತಮಿಳ್ನಾಡಲ್ಲಿ ತುಂಬ ದೊಡ್ಡ ಹಬ್ಬಗಳವು, ಯಾವುದೋ ನಿಮ್ಮದೇ 3 ಪಿಕ್ಚರ್ ರಿಲೀಸ್ ಆಯ್ತಂತೆ. 3 ಪಿಕ್ಚರ್ ಅದು ಗೊತ್ತಿಲ್ಲ, ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ಎಷ್ಟು ಪಿಕ್ಚರ್ಸ್ ಅಂತ. ಅಷ್ಟು ಪಿಕ್ಚರ್ಗಳು ಸಿಲ್ವರ್ ಜೂಬ್ಲಿ ಹೋಯ್ತಂತೆ. ಸೊ ಇಸ್ ಇಟ್ ಟ್ರೂ ಸರ್? ದೇವ್ರ ದಯೆ ಅಲ್ಲ, ಐ ನೋ ದ್ಯಾಟ್ ಗಾಡ್ ಇಸ್ ವೆರಿ ಕೈಂಡ್ ಆಫ್ ಯು. ಬಟ್ ಅದು 2 ಪಿಕ್ಚರ 3 ಪಿಕ್ಚರ ನನಗೆ ಗೊತ್ತಿಲ್ಲ. ಅದು 1 ಸತಿ 3 ಪಿಕ್ಚರು, 1-2 ಸತಿ 2 ಪಿಕ್ಚರು ಎಲ್ಲ ಆಗಿದೆ. ಬಟ್ ದಟ್ಸ್ ಅ ರೆಕಾರ್ಡ್. ನೋ ಸರ್, ನೀವು ಅಷ್ಟು ದೊಡ್ಡ ರೆಕಾರ್ಡ್ನ ಏನು ಗೊತ್ತಿದ್ರು ಇವತ್ತು ಯಾವುದು ಇಲ್ವಲ್ಲ ಸರ್? ಯಾವುದು ಆ ಥರ ಏನಿಲ್ಲ. ಎಲ್ಲರೂ ಅಚೀವರ್ಸೆ, ಎಲ್ಲರೂ ಸಾಧನೆ ಮಾಡಿರೋರೆ, ಎಲ್ಲರೂ ಗೆದ್ದಿರೋರೆ, ನಾವು ಗೆದ್ದಿದ್ದೀವಿ ಅಷ್ಟೇ. ಬಟ್ ಫ್ಯಾಂಟಾಸ್ಟಿಕ್ ಸರ್, ಯು ಆರ್ ಸೋ ಹಂಬಲ್. ನೋಡಿ ಎಷ್ಟು ಅಂದರೆ ಇವತ್ತಿನ ಜನ್ರೇಷನಲ್ಲಿ ಎಲ್ಲರೂ ಅಂತಲ್ಲ, ಕೆಲವರು ಈ ಗುರುತನ್ನೇ ಸ್ಟಾರ್ಡಮ್ ಅಂತ ಅಂದ್ಕೊಂಡು ಬದುಕೋರು ತುಂಬ ಜನ ಇದ್ದಾರೆ. ಯಾರೋ ಸುಮ್ಮನೆ ನೀವು ಯಾರೋ ಯೂಟ್ಯೂಬಲ್ಲಿ ಮಾಡ್ತಾ ಇರಲ್ಲಮ್ಮ ನೀನು ನಾನು ಸ್ಟಾರು ಅಂತ ನಾನು ಪ್ರೊಜೆಕ್ಟ್ ಮಾಡ್ಕೊಂಡಂಗೆ. ನಾನು ಬೇರೆಯವ್ರ ಬಗ್ಗೆ ಹೇಳಲ್ಲ, ನನ್ನ ಬಗ್ಗೆನೇ ಹೇಳ್ಕೊತೀನಿ. ಅಂಥ ಟೈಮ್ನಲ್ಲಿ ನೀವು ಒಂದೇ ದಿವಸ 3 ಪಿಕ್ಚರ್ 4 ಪಿಕ್ಚರ್ ರಿಲೀಸ್ ಆಗಿ, ಅದು 1 ಸತಿ ಅಲ್ಲ 2-3 ಸತಿ ಹಂಗಾಗಿ ಎಲ್ಲ ಪಿಕ್ಚರ್ಗಳು ಸಿಲ್ವರ್ ಜೂಬ್ಲಿ ಹೋಗೋದಂದರೆ ಜನ ನಿಮ್ಮನ್ನು ಎಷ್ಟು ಪ್ರೀತಿಸಿದ್ರು ನೀವು ಇನ್ನೂ ಅಷ್ಟೇ ಗ್ರೌಂಡೆಡ್ ಆಗಿದ್ದೀರಲ್ಲ ಬಹುಶಃ. ಇಲ್ಲ, ಅದು ನಾನು ಮುಂಚಿಂದ ಹೇಳ್ತಾ ಇರೋದೇ. ಇದು ಈಗ ಒಬ್ಬರು ಹೀರೋ ಇನ್ನೊಬ್ಬರಿಗೆ ಕಾಂಪಿಟೇಟಿವ್ ಹಂಗಾರ್ದು, ಅಥವಾ ಒಂದು ಡೈರೆಕ್ಟ್ರು ಇನ್ನೊಬ್ರಿಗೆ ಕಾಂಪಿಟೇಟಿವ್ ಅನ್ನೋದ್ರೊಳಗೆಲ್ಲ ನನಗೆ ನಂಬಿಕೆನೇ ಇಲ್ಲ. ನನಗೆ ನಂಬಿಕೆ ಇರೋದಲ್ಲ, ಸಿನಿಮಾನೇ ಕಾಂಪಿಟೇಟಿವ್. ಪ್ರತಿ ವಾರ ಆ ಸಿನಿಮಾ ಹಿಟ್ಟಾದರೆ ಆ ಸಿನಿಮಾದ ನಿರ್ದೇಶಕ, ನಿರ್ಮಾಪಕ, ನಟನಿಗೆ ಒಳ್ಳೆ ಹೆಸರು. ಆ ಸಿನಿಮಾ ಫ್ಲಾಪ್ ಆದರೆ ಆ ನಿರ್ದೇಶಕ, ನಿರ್ಮಾಪಕ ಮತ್ತು ನಟನಿಗೆ ಮಾರ್ಕೆಟ್ ಕಮ್ಮಿ ಆಗುತ್ತೆ. ಸೊ ಮಾರ್ಕೆಟ್ ಆ ಸಿನಿಮಾ ಹೀರೋಗಿದೆಯಾ? ಇದೆ. ಅದ್ರ ಸತ್ಯವಾಗ್ಲೂ ಇದೆಯಾ? ಇಲ್ಲ. ಆ ನಿರ್ದೇಶಕನಿಗೆ ಇದೆಯಾ? ಇದೆ. ಅದ್ರ ಸತ್ಯವಾಗ್ಲೂ ಇದೆಯಾ? ಇಲ್ಲ. ಯಾಕಂದರೆ ಈ ಪಿಕ್ಚರ್ ಓಡಿದಾಗಲೇ ಆ ಹಳೆ ಪಿಕ್ಚರ್ದೆಲ್ಲ ಸೇರೋದು.
ಸೊ ಆ ಪಿಕ್ಚರ್ ಮಾತ್ರ ಮಾತಾಡುತ್ತೆ ಅಂತ. ಇವಾಗ ನಂದು 3 ಸಿನಿಮಾ ನೀವು ಕತೆ ಹೇಳಿದಾಗ ಜೊತೆಗೆ 7-8 ಪಿಕ್ಚರ್ ರಿಲೀಸ್ ಆಗಿರುತ್ತೆ. ನನ್ನ 3 ಸಿನಿಮಾ ಅಲ್ಲ, ಎಲ್ಲರೂ ದೊಡ್ಡ ದೊಡ್ಡ ನಟರ ಸಿನಿಮಾಗಳೆಲ್ಲ ಬೇರೆ ಕಲಾವಿದರುಗಳದ್ದು. ಆದರೆ ಎಲ್ಲೋ ಒಂದು ಕಡೆ ನಾನು ಮಾಡಿದ 3 ಸಿನಿಮಾಗಳ ಕತೆಗಳು, ಚಿತ್ರಕಥೆಗಳು, ನಿರ್ದೇಶನ, ಸಂಗೀತ, ಆ್ಯಕ್ಟಿಂಗು ಎಲ್ಲ ಇಷ್ಟ ಆಗಿ ಸಿನಿಮಾಗಳಿಗೆ ಅವರು ಆಡಿಯನ್ಸ್ ಆಶೀರ್ವಾದ ಸಿಕ್ತು ಅಂತ ನಾನು ಹೇಳ್ತಾ ಇರೋದು. ಸೊ ಅದು ಸಿನಿಮಾನೇ ಕಾಂಪಿಟೇಟಿವ್ ಅಷ್ಟೇ ಹೊರತು ಆ್ಯಕ್ಟ್ರೋ, ಪ್ರೊಡ್ಯೂಸರು, ಡೈರೆಕ್ಟ್ರು ನಾನು ಕಾಂಪಿಟೇಟಿವ್ ಅನ್ನೋದಕ್ಕೆಲ್ಲ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಐ ಅಗ್ರಿ. ಹಳೆ ಸಿನಿಮಾಗಳು ಓಡಿದಾಗ ನೆಕ್ಸ್ಟ್ ಸಿನಿಮಾನು ಒಳ್ಳೆಯ ಸಿನಿಮಾ ಮಾಡಬೇಕು, ಒಳ್ಳೆಯ ಸಿನಿಮಾ ಮಾಡಬೇಕು ಅಂತ ಹೊರಟಾಗ ಈ ಮಿಕ್ಕಿದ್ದೆಲ್ಲ ಮರೆತು ಆ ಒಳ್ಳೆಯ ಸಿನಿಮಾದ ಕಡೆ ಗಮನ ಕೊಟ್ಟರೆ ಸಿನಿಮಾ ಹಿಟ್ಟಾದರೆ ಎಲ್ಲ ಕತೆ ಓಕೆ ಅಷ್ಟೇ. ಸರ್, ಈ ಶಾಸ್ತ್ರಗಳು, ಈ ಶಕುನಗಳು ಇದನ್ನೆಲ್ಲ ನಂಬ್ತೀರಾ ಸರ್ ನೀವು? ನನಗೆ ಅಷ್ಟು ನಂಬಿಕೆ ಇಲ್ಲ. ದೇವ್ರ ಮೇಲೆ ನಂಬಿಕೆ ಇದೆ. ಬೇರೆಯವ್ರು ಹೇಳಿದ್ರೆ ಅವ್ರಿಗೆ ನಂಬಿಕೆ ಇದ್ದರೆ ನಾನು ಒಪ್ತೇನೆ. ನಾನು ಅದ್ರ ಬಗ್ಗೆ ಅಸಹ್ಯವಾಗಿ ಮಾತಾಡೋದು ಅಥವಾ ಅದಕ್ಕೆ ನಂಬಿಕೆನೇ ಇಲ್ಲ ಅಂತ ಹೇಳೋದು ಅದ್ರ ಎರಡರಿಗೂ ನಾನಿಲ್ಲ. ಅಲ್ಲ, ನಾನೇನಕ್ಕೆ ಕೇಳಿದೆ ಅಂತಂದರೆ, ಇಷ್ಟು ಸೀರೀಸ್ ಆಫ್ ಹಿಟ್ಸ್ ಫಿಲ್ಮ್ಸು, ಇಷ್ಟು ಸಿಲ್ವರ್ ಜೂಬ್ಲಿಗಳು, ಇಷ್ಟು 100 ಡೇಸ್ಗಳು ದೃಷ್ಟಿ ಬಿದ್ದುಬಿಡುತ್ತೆ ಅನ್ನೋದ್ರು ಮೋಹನ್ ಸರ್ಗೆ ಗೊತ್ತಿಲ್ಲ. ಅದೆಲ್ಲ ಅದೊಂದು ಅಂದರೆ ಯಾಕೆ ಸಡನ್ನಾಗಿ ನಿಮ್ಮ ಫಿಲ್ಮ್ ಕಡಿಮೆ ಆಯಿತು ಮೋಹನ್ ಸರ್? ಸಿನಿಮಾ ಕಡಿಮೆ, ದಟ್ಸ್ ಎ ರೈಟ್ ಥಿಂಗ್. ನನಗೆ ಸಿನಿಮಾ ಜಾಸ್ತಿ ಆಗೋದು ನಾನು ಹೇಳಿದೆ, ವರ್ಷಗಟ್ಟಲೆ 20 ಗಂಟೆ, 18 ಗಂಟೆ, 10 ಗಂಟೆ, 22 ಗಂಟೆ ವರ್ಕ್ ಮಾಡ್ತಿದ್ದಾಗ ಎಲ್ಲೋ ಒಂದು ಕಡೆ ನನಗೆ ನಾನೇ ಮೊನೋಟೋನಸ್ ಆಗಿದೆ. ನನಗೆ ಸಿಕ್ಕ ಅವಕಾಶಗಳಲ್ಲೆಲ್ಲ ವ್ಯತ್ಯಾಸವಾಗಿ ತಮಿಳ್ ಸಿನಿಮಾಗಳು ಮಾಡಿದ್ದೀನಿ. ಏನಂದರೆ ಲವರ್ ಬಾಯ್ ಆಗಿ ಮಾಡಿದ್ದೀನಿ, ಒಳ್ಳೆ ಫ್ಯಾಮಿಲಿ ಮ್ಯಾನ್ ಆಗಿ ಮಾಡಿದ್ದೀನಿ, ವಿಲ್ಡನ್ ಆಗಿ ಮಾಡಿದ್ದೀನಿ, ಹೆಂಡ್ತಿನ ಸಾಯಿಸೋ ಥರ ಮಾಡಿದ್ದೀನಿ, ಫ್ಯಾನ್ ಬಾಯ್ ಆಗಿ ಬಂದು ಆ್ಯಕ್ಟ್ರೆಸ್ನ ಸಾಯಿಸೋ ಥರ ಮಾಡಿದ್ದೀನಿ, ಹೀರೋ ಅಂದರೆ ಈ ಫೈಟರ್ ರೆಗ್ಯುಲರ್ ಹೀರೋ ಫೈಟ್ ಮಾಡಿ ಜನಗಳನ್ನ ಗೆಲ್ಲೋ ಥರ ಮಾಡಿದೆ. ಎಲ್ಲ ಮಾಡಿ 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 ಒಂದು ಸ್ಟೇಜಲ್ಲಿ ಈ ಥರದ್ಗಳು ಮಾಡಬಾರ್ದು, ನನಗೊಳಗಡೆ ನಾನು ಬೇರೆ ಏನೋ ಮಾಡಬೇಕು ಅಂತ ಹುಡುಕಕ್ಕೆ ಶುರು ಮಾಡಿದಾಗ ಗ್ಯಾಪ್ ಆಯಿತು. ಆ ಗ್ಯಾಪ್ ಹಾಗೇ ದೊಡ್ಡ ದೊಡ್ಡ ಗ್ಯಾಪ್ ಆಯಿತು ಅಷ್ಟೇ. ನಥಿಂಗ್ ಅದರ್ ದನ್ ದಟ್, ಬೇರೆ ಇನ್ನೇನು ರೀಸನ್ಸ್ ಇಲ್ಲ. ಮಿಕ್ಕಿ ಚಿಕ್ಕ ಚಿಕ್ಕ ವಿಷಯಗಳು ಇರುತ್ತೆ, ಬಟ್ ಎಲ್ಲೋ ಒಂದು ಕಡೆ ಈ ಅವತ್ತಿನ ದಿವಸ ಸೋಷಿಯಲ್ ಮೀಡಿಯಾ ಇಷ್ಟು ದೊಡ್ಡದಾಗಿರಲಿಲ್ಲ ಅಥವಾ ಮೀಡಿಯಾ ಇಷ್ಟು ದೊಡ್ಡದಾಗಿರಲಿಲ್ಲ. ಅನ್ವಾಂಟೆಡ್ ರಾಂಗ್ ನ್ಯೂಸ್ಗಳು ನಿಮ್ಮ ಬಗ್ಗೆ ಪ್ರೊಜೆಕ್ಟ್ಗಳಾಗಕ್ಕೆ ಸ್ಟಾರ್ಟ್ ಆಯಿತು. ಅದು ಆಯಿತು. ಬಟ್ ಅದು ಅವ್ರ ಕೆಲಸ ಅವ್ರು ಮಾಡ್ತಾರೆ, ನಾವು ನಮ್ಮ ಕೆಲಸ ಮಾಡ್ಬೇಕು. ರಾಂಗ್ ನ್ಯೂಸ್ ಮಾಡೋರು ಮಾಡ್ತಾನೆ ಇರ್ತಾರೆ. ಬಟ್ ಅದು ನಿಮ್ಗೆ ಎಲ್ಲೂ ಎಫೆಕ್ಟ್ ಆಗಿಲ್ವಾ ಸರ್? ಒಂದು ಸೆಕೆಂಡಿಗೆ ಆಯ್ತು ಅಷ್ಟೇ. ಬಟ್ ಅವತ್ತಿಗೆ ಅದನ್ನು ಒಂದು 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 ಕಾಮಿಡಿಯಾಗೆ ಮಾತಾಡ್ಕೊಳೋದನ್ನು ತೊಗೊಂಡ್ವಿ. ಉದಾಹರಣೆಗೆ ನನಗೆ 90ಸ್ನಲ್ಲಿ ನಾನು ಏಡ್ಸಿಂದ ಸತ್ತೋದೆ ಅಂತಲೂ ಬಂತು. ನಾನು ಅದನ್ನು ಹೇಳಲಿಲ್ಲ, ಬಟ್ ನನಗೆ ನಾನು ಯಾರಂತ ನನಗೆ ಗೊತ್ತು, ನನ್ನ ಫ್ಯಾಮ್ಲಿಗೆ ನಾನು ಯಾರಂತ ಗೊತ್ತು, ನನ್ನ ಫ್ರೆಂಡ್ಸಿಗೆ ನಾನು ಯಾರಂತ ಗೊತ್ತು. ಯಾರೋ ಒಬ್ಬ ಕತೆ ಹೇಳ್ತಾನೆ ಅಂದರೆ ಅವನು ಖುಷಿ ಬರುತ್ತೆ, ಅವನಿಗೋಸ್ಕರ ಅವ್ನು ಹೇಳ್ಕೊಳ್ತಾನೆ ಅಷ್ಟೇ. ಆಮೇಲೆ ಪ್ರೆಸ್ ಪೀಪಲ್ ಇವರೆಲ್ಲ ಬಂದು ನನಗೆ ನಿಮಗೆ ಏನೂ ಇಲ್ಲ ಅಂತ ಹೇಳಿ ಅಂದರು. ನಾನು ಹೇಳಿದೆ, ನೀವು ಕತೆ ಹುಟ್ಟಿಸ್ತೀರಾ? ಇಲ್ಲ, ನಾನು ಯಾಕೆ ಹೇಳ್ಬೇಕು, ಯಾರಿಗೂ ನಾನು ಇಂಟರ್ವ್ಯೂ ಕೊಡೋಲ್ಲ ಹೋಗಿ ಅಂತ. ಯಾಕೆ ಹೇಳಿದೆ ಅಂದರೆ ಅವ್ರ ಕಸಬು ಅವ್ರು ಮಾಡ್ತಾ ಇರ್ತಾರೆ. ನಮಗೆ ಆ ಸೆಕೆಂಡಿಗೆ ಎಲ್ಲರ ಥರ ನಮಗೂ ಒಂದು ಸ್ವಲ್ಪ ಮನಸ್ಸು ನೋವಾಗುತ್ತೆ. ಬಟ್ ಅಗೈನ್ ನಾನು ಯಾರಂತ ನನಗೇನಾದ್ರು ಒಂದು ಸ್ವಲ್ಪ ಡೌಟ್ ಇದ್ದರೆ, ಯಾವುದೋ ಒಂದು ಪ್ರಶ್ನೆಗಳಿದ್ದರೆ, ಪ್ರಾಬ್ಲಮ್ಗಳು ಬಂದಾಗ ಮಾತ್ರ ಏನೋ ಇರ್ತೀವಿ. ನನಗೆ ನಾನು ಯಾರನ್ನು ಗೊತ್ತು, ನನ್ನ ಫ್ಯಾಮ್ಲಿ ಗೊತ್ತು, ನನ್ನ ಫ್ರೆಂಡ್ಸ್ ಗೊತ್ತು, ನನ್ನ ಸಿನಿಮಾ ಫ್ರೆಂಡ್ಸು ಗೊತ್ತು. ಅದರಿಂದ ಅದು ದೊಡ್ಡ ವಿಷಯ ತೊಗೊಳ್ಳಿಲ್ಲ. ಆ ಥರದ್ದು ಭಾಳಷ್ಟು ನಡೆಯುತ್ತೆ, ಅದು ಸ್ವಾಭಾವಿಕ. ಬಟ್ ಅಂದರೆ ವೈ ಫಾರ್ ಮೋಹನ್ ಸರ್? ಅದು ಎಲ್ಲ ಗೆಲುವಿದ್ದಾಗ ಈ ಥರದ್ದೆಲ್ಲ ಬಂದೇ ಬರುತ್ತೆ. ಅದೇ ಒಂದು ದೊಡ್ಡ ವಿಷಯನೇ ಇಲ್ವಲ್ಲ. ಎಸ್ ಮೋಹನ್ ಸರ್. ಬಟ್ ನಿಮ್ಮ ಭಾಷೆ ಸ್ಪಷ್ಟತೆ ತಮಿಳಲ್ಲಿ ಅಷ್ಟು ಚೆನ್ನಾಗಿದೆ ಮಾತಾಡಿದೆ. ಆ್ಯಂಡ್ ಹರ ಸಿನಿಮಾ ನಾನು ನೋಡಿದೆ. ಹರ ಸಿನಿಮಾದಲ್ಲಿ ನೀವೇ ಡಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಯಾವ ಫಿಲ್ಮಿಂದ ನೀವು ಡಬ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಮೋಹನ್ ಸರ್? ಹರ ಸಿನಿಮಾ ನಾನು ಶುರು ಮಾಡಿಲ್ಲ, ಇದಕ್ಕಿಂತ ಮುಂಚೆನೇ ಮಾಡಿ. ಅದೇ ಯಾವ ಸಿನಿಮಾ ಅಂತ ಕೇಳ್ತಾ ಇದ್ದೀನಿ. ಆಗ 2-3 ಕಾರಣ. ಒಂದು, ಪ್ರೊಡ್ಯೂಸರ್ ಡೈರೆಕ್ಟರ್ಗಳು ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ನಂದು ಬ್ಯಾಂಗ್ಳೂರು ಆ್ಯಕ್ಸೆಂಟ್ ಇದ್ದಿತ್ತು. ಸೊ ಹಾಗಾಗಿ ನನಗೆ ಅವರು ಡಬ್ ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ, ನಾನೂ ಕೇಳಲಿಲ್ಲ. ಇದೆರಡೂ ಕಡೆ ಪ್ರಾಬ್ಲಮ್. ಪ್ರೊಡ್ಯೂಸರ್ ಡೈರೆಕ್ಟ್ರು ನನಗೆ ನೀವು ಮಾತಾಡಲೇಬೇಕು ಅಂತ ಹೇಳಲಿಲ್ಲ, ನಾನು ಹೇಗಾದರೂ ಮಾಡ್ತೀನಿ ಅಂತಲೂ ಹೇಳಲಿಲ್ಲ, ಮಾತಾಡ್ತೀನಿ ಅಂತಲೂ ಹೇಳಲಿಲ್ಲ. ಅದು ಕಂಟಿನ್ಯೂಸ್ ಆಗಿ ನನ್ನ ಮೊದಲನೇ ಮೂಡುಪನಿ ಸಿನಿಮಾನಲ್ಲಿ SV ಶೇಖರ್ ನನಗೆ ಡಬ್ ವಾಯ್ಸ್ ಕೊಟ್ಟರು. ಆ ಪಿಕ್ಚರ್ ಚೆನ್ನಾಗಿ ಹೋಯಿತು. ಎರಡನೇ ನೆಂಜತ್ತೆ ಕಿಳ್ಳಾದಲ್ಲೇ ನನಗೆ ರಾಮಮೂರ್ತಿ ಅಂತ ನನಗೆ ಡಬ್ಬಿಂಗ್ ವಾಯ್ಸ್ ಕೊಟ್ಟರು. ಆ ಪಿಕ್ಚರು ಚೆನ್ನಾಗಿ ಹೋಯಿತು. ಕೆಳಂಜಲ್ಗಳಲ್ಲಿ ಸುರೀಂದರ್ ಕೊಟ್ಟರು. ಆ ಪಿಕ್ಚರು ಚೆನ್ನಾಗಿ ಹೋಯಿತು. ನಂತರ ಸುರೀಂದರ್ ಕೊಡೋಕ್ಕೆ ನಾನು ಆ್ಯಕ್ಟ್ ಮಾಡೋಕ್ಕೆ ಅಂತ ಬಂತು. ನಾನು ಅದನ್ನು ಇಲ್ಲ, ನಾನೇ ಮಾತಾಡ್ತೀನಿ ಅಂತ ಹೇಳಿಲ್ಲ, ಪ್ರೊಡ್ಯೂಸರ್ಗಳು ಹೇಳಿಲ್ಲ. ಇನ್ನೊಂದೇನು ವಿಷಯ ಅಂತ, ಆಗಲೇ ನಾನು 10-15 ಗಂಟೆ ವರ್ಕ್ ಮಾಡ್ತಿದ್ದಾಗ ಪ್ರೊಡ್ಯೂಸರ್ಗಳು ಹೇಳಿದ್ದೇನೆ, ನೀವು ಡಬ್ಬಿಂಗ್ ಟೈಮಲ್ಲಿ ಒಂದು ಸಿನಿಮಾ ಮಾಡಿ ಸರ್, ನಮಗೆಲ್ಲ ಕೊಡಿ ಸರ್, ಅವ್ರು ಮಾತಾಡಲಿ, ನೀವು ಆ್ಯಕ್ಟ್ ಮಾಡಲಿ ಅಂದಾಗ ಅದನ್ನು ನಾನು ಹಗುರವಾಗಿ ತೊಗೊಂಡೆ, ಅದನ್ನು ಸೀರಿಯಸ್ ಆಗಿ ತೊಗೊಳ್ಳಿಲ್ಲ. ಬಟ್ ಒಂದು ಕಾಲ ನಿರ್ಣಯ ಮಾಡುತ್ತೆ ಅನ್ನೋದು ಯಾವಾಗ ಅಂದರೆ, ಈ ಪಾಸಪರವಿಗಳಂತ ನಮ್ಮ ತಮಿಳ್ನಾಡು CM ಕಲಂಜರ್ ಅವರುಗಳು CM ಆಗಿದ್ದಾಗ ಒಂದು ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ರು 89-90 ಆ ಟೈಮಲ್ಲಿ.
ಆ ಪಿಕ್ಚರ್ ಡಬ್ಬಿಂಗ್ ಪೋಸ್ಟ್ ಪ್ರೊಡಕ್ಷನ್ ಮಾತಾಡ್ತಿದ್ದಾಗ ಮೊರಸಲಿ ಸಲ್ಮಾ ಅವ್ರಿಗೂ ಅಮೃತಮ್ಮ ಅವರೆಲ್ಲ ಕೂತ್ಕೊಂಡು ಮಾತಾಡ್ತಾ ಯಾರಿಗೂ ಅವ್ರಿಗೆ ಫೋನ್ ಮಾಡಬೇಕು ಡಬ್ಬಿಂಗ್ ಅಂದಾಗ ಇದು ಸಡನ್ನಾಗಿ ನಮ್ಮ CM ಕಲಂಗ್ಯರಯ್ಯ ಕೇಳಿದ್ರು, ಯಾರಿಗೆ ಏನು ಮಾತಾಡ್ತೀರಾ ಅಂತಿಲ್ಲ ಸರ್, ನಮ್ಮ ಇವ್ರಿಗೆ ಡಬ್ಬಿಂಗ್ ಇವ್ರಿಗೇನು ಪ್ರಾಬ್ಲಮ್, ನಮ್ಮ ಕರೆಕ್ಟಾಗಿ ತಾನೇ ಮಾತಾಡ್ತೀಯಾರು ಇವ್ರಿಗೇನು ಪ್ರಾಬ್ಲಮ್ಮು ಅಂದ್ರೆ, ಇಲ್ಲ ಸರ್ ಇವರು ಆ್ಯಕ್ಟ್ ಮಾಡ್ತಾರೆ ಅವ್ರು ಮಾತಾಡ್ತಾರೆ ಅಂತ ಹಾಗೆ ಕಂಟಿನ್ಯೂಸ್ ಆಗಿ ಬರ್ತಾರೆ. ಎಂಥ ಏನು ಸೆಂಟಿಮೆಂಟ್ ನೀವು ಮಾತಾಡಲ್ವೇನ್ರಿ, ಮಾತಾಡ್ತೀರಾ ನೀವು ಅಂದರು. ಸರ್ ಅವಕಾಶ ಕೊಟ್ಟರೆ ಖಂಡಿತ ಮಾತಾಡ್ತೀನಿ, ನೀವು ಮಾತಾಡ್ರಿ ಏನೂ ಆಗಲ್ಲ ಅಂದರು. ಅವರು ಹೇಳಿದ ಧೈರ್ಯ ಅವತ್ತು ಮಾತಾಡಿದೆ. ಆ ಪಿಕ್ಚರು ಶಿವಕುಮಾರ್ ಸಾರು ಲಕ್ಷ್ಮೀ ಅಮ್ಮ ಜೊತೆ ನಾನು ಆ್ಯಕ್ಟ್ ಮಾಡಿದ ಪಿಕ್ಚರ್, ಅದು 100-150 ದಿನದ ಮೇಲೆ ಹೋಯಿತು. ಅವತ್ತಿಂದ ನಾನೇ ಮಾತಾಡ್ತೀನಿ. ಅಗೇನ್ ನಾನು ಮಾತಾಡಿದ ಬಗ್ಗೆ ಇವತ್ತಿನ ಹರಾನಲ್ಲೂ ಅಷ್ಟು ಒಳ್ಳೆ ರಿಸೀವ್ ಮಾಡಿದ್ದಾರೆ. ಪಿಕ್ಚರು ಕಂಟೆಂಟು ನಿರ್ದೇಶನ ಚೆನ್ನಾಗಿರಬೇಕು ಅನ್ನೋದು ಮಾತ್ರ ನಾನು ನಂಬೋದು. ಅದ ನಂತರ ಪಿಕ್ಚರ್ ಚೆನ್ನಾಗಿದ್ದಾಗ ಮಿಕ್ಕಿದ್ದು ಕರೆಕ್ಟ್ ಆಗುತ್ತೆ ಅನ್ನೋದು ನಾನು ಒಪ್ತೇನೆ. ಸೊ ಫಸ್ಟ್ ನಿಮ್ಮದು ಡಬ್ ಮಾಡಿದ ಆ ಸಿನಿಮಾನೇ ನಿಮ್ಮನ್ನ ಅಫಿಷಿಯಲ್ ಆಗಿ ಪಾಸಪ್ಪರವೆಗಳು. ತಮಿಳಿನಲ್ಲಿ ಅಂದರೆ ನನಗೆ ಕೇಳ್ಪಟ್ಟಾಗೆ ತುಂಬ ಸಿನಿಮಾ, ಇವಾಗ ಪಲ್ಲವಿ ಅನುಪಲ್ಲವಿ ಅನ್ನೋ ಸಿನಿಮಾದಲ್ಲೂ ನೀವು ಮಾಡದಿರೋದಕ್ಕೆ ಕಾರಣ ಡೇಟ್ ಅವತ್ತಿನ ಡೇಟ್ ಯಾಕೆಂದರೆ ಅಷ್ಟು ನಿಮ್ಮ ಬೇರೆ ಕಮಿಟ್ಮೆಂಟ್ಗಳಿಂದ. ಇದೇ ಕಾರಣನ ಕನ್ನಡ ಸಿನಿಮಾಗಳ ಕಡೆ ನೀವು ಕಾನ್ಸಂಟ್ರೇಟ್ ಮಾಡೋದು ಕಡಿಮೆ ಆಗಿದ್ದು ಅಥವಾ ಮಾಡೋದಕ್ಕೆ ಕಡಿಮೆ ಆಗಿದ್ದು? ಅದು ಬಹಳ ಮುಖ್ಯವಾದ ಕಾರಣ. ಮತ್ತು ನಂತರ ಒಳ್ಳೆ ಅವಕಾಶಗಳು ಕರೆಕ್ಟಾಗಿ ಬರಲಿಲ್ಲ. ಒಂದು ನಂತರ ಇಲ್ಲಿ ಬ್ಯುಸಿ ಆಗಿಬಿಟ್ಟೆ. ಇಲ್ಲಿ ನನಗೆ ಅನ್ನ ಕೊಟ್ಟರು, ದುಡ್ಡು ಕೊಟ್ಟರು, ನನ್ನ ಸ್ಟಾರಾಗಿ ಮಾಡಿದಾಗ ಗೌರವ ಎಲ್ಲ ಕೊಟ್ಟರು ಇಲ್ಲೇ. ಸೊ ಹಾಗೆ ಇಲ್ಲಿದ್ದೀನಿ. ಒಳ್ಳೆ ಕತೆಗಳು ಒಳ್ಳೆ ಸಿನಿಮಾ ಬಂದಾಗ ದೊರೆ ಭಗವಾನ್ ಸಿನಿಮಾ ನಾನು ಕಂಟಿನ್ಯೂಸ್ ಆಗಿ ಮಾಡಲಿಕ್ಕೆ ಇನ್ನೊಂದು ಮುಖ್ಯವಾದ ಕಾರಣ ಅಂದರೆ ಆ 2-3 ಸಿನಿಮಾ ಗಾಳಿ ಮಾತು ಅಥವಾ ಮುನಿಯನ ಮಾದರಿ ಮಾಡಲಿಕ್ಕೆ ಕಾರಣ, ಇಲ್ಲಿ ಮಂದವಳ್ಳಿ ಅಂತ ಒಂದು ಜಾಗದಲ್ಲಿ ಒಂದು ಸಿಂಗಪೂರ್ ಬಾಗ್ಲ ಅಂತ ಒಂದು ಶೂಟಿಂಗ್ ಸ್ಪಾಟ್ ಇದೆ. ಅಲ್ಲಿ ಪ್ರತಿನಿತ್ಯ 2-3 ಸಿನಿಮಾ ನಾನು ಒಂದೇ ಮನೆಯಲ್ಲೇ ಶೂಟ್ ಮಾಡಿದ ಕಾಲಗಳು ಉಂಟು. ಆಗ ಅಲ್ಲಿಂದ ಒಂದು 2-3 ಮನೆ ದಾಟೋದ್ರೆ ಭಗವಾನ್ ಸರ್ ಅವ್ರ ಮನೆ. ಸೊ ಬೆಂಗಳೂರಿನ ಹುಡುಗ ಬಂದಿಯಾನೆ ಅಂತ ಅವರು ಅವ್ರ ಮಕ್ಕಳು ರಿಚಿ ಅವ್ರ ಮಗಳು ಎಲ್ಲ ಬಂದು ಮಾತಾಡ್ಸೋದು, ನಾವು ಕಾಫಿ ಬ್ರೇಕು ಲಂಚ್ ಬ್ರೇಕ್ನಲ್ಲಿ ಹೋಗಿ ಮಾತಾಡೋದು ನನಗೆ ಅವರು ಬಹಳ ಇಷ್ಟ ಆದರು. ಅವ್ರು ನೀನು ಮಾಡಪ್ಪ ನಮ್ಮ ಪಿಕ್ಚರ್ನಲ್ಲಿ ಯಾಕಪ್ಪ ಮಾಡಲ್ಲ ಅಂತ ಕೇಳಿದಾಗ ಖಂಡಿತ ಮಾಡ್ತೀನಿ ಅಂತ. ಇನ್ಫ್ಯಾಕ್ಟ್ ಪಯಣಗಳು ಮುಡಿದಿಲ್ಲ ನಂತರ ಮಾಡಿದ ಸಿನಿಮಾನೇ ಗಾಳಿ ಮಾತಾಗ್ಬೋದು, ಮುನಿಯನ ಮಾತು ಆಫ್ಟರ್ ಪಯಣಗಳು ಮುಡಿದಿಲ್ಲ ಸೂಪರ್ ಡೂಪರ್ ಹಿಟ್ ಅದಾಗಿ ಇಲ್ಲೇ ಸೋಲೋ ಹೀರೋ ಆಗಿ ಮಾಡ್ತಿದ್ದಾಗಲೇ ನಾನು ಸಿನಿಮಾಗಳನ್ನ ಒಪ್ಕೊಂಡು ಮಾಡಿದ್ದೆ. ಅದು ನನಗೆ ಅದರೊಳಗೆ ಯಾವ ಥರ ರಿಗ್ರೆಟ್ಸ್ ಇಲ್ಲ. ಐ ಆಮ್ ವೆರಿ ಹ್ಯಾಪಿ ಐ ಡೋಂಟ್ ದೋಸ್ ಬಿಕಾಸ್ ಐ ಲೈಕ್ ದಟ್ ಭಗವಾನ್ ಸರ್ ದೊರೆ ಸರ್ ಕಾಂಬಿನೇಷನ್. ಅವ್ರ ಪಿಕ್ಚರ್ಗಳು ಭಾಳ ಇಷ್ಟ ಆಯಿತು ನನಗೆ ಒಂದು ಖುಷಿ ಸರ್, ನಮಗೆಲ್ಲ ಅವಾಗ ನಾವಿನ್ನು ಕಾಲೇಜ್ ಓದ್ತಾ ಇದ್ದಿದ್ದ ಟೈಮು, ಕೋಕಿಲಾ ಮೋಹನ್ ಅವ್ರದ್ದು ಒಂದು ಕನ್ನಡ ಸಿನಿಮಾ ಸ್ಟಾರ್ಟ್ ಆಗ್ತಿದೆ, ಪಿಕ್ಚರ್ ಶೂಟಿಂಗು ಸ್ಟಾರ್ಟ್ ಆಯಿತು, ನಾಗಾಭರಣ ಅವ್ರ ಡೈರೆಕ್ಟರ್, ಶುಭ ಕಾಲ ಬರುತ್ತೈತೆ. ಇನ್ಫ್ಯಾಕ್ಟ್ ನಿಮ್ಮನ್ನು ನಾನು ಮೊದಲ ಭೇಟಿ 18 ವರ್ಷ ಆಗೋದಕ್ಕೆ ಇವತ್ತು ಆ ವ್ಯಕ್ತಿ ನಾನು ನೆನೆಸ್ಕೊಳ್ಳೋ ಇವತ್ತು ಕೂತ್ಕೊಂಡು ನಾನು ನಿಮ್ಮನ್ನ ಇಂಟರ್ವ್ಯೂ ಮಾಡ್ತಿದ್ದೀನಿ ಅಂದರೆ ಅದಕ್ಕೆ ಕಾರಣ ಅವತ್ತು ನಿಮ್ಮನ್ನು ಪರಿಚಯ, ನಿಮ್ಮ ನಂಬರ್ ಕೊಟ್ಟು ಪರಿಚಯ ಯಾಶಿ ರಮೇಶ್ ಪ್ರೊಡ್ಯೂಸರ್ ಅವರೇ ನನಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿಕೊಟ್ಟಿದ್ದು. ಥ್ಯಾಂಕ್ ಯು ರಮೇಶ್ ಸರ್. ಇವತ್ತು ಮೋಹನ್ ಸರ್ ಪಕ್ಕ ಕೂತ್ಕೊಂಡು ನಾನು ಇಂಟರ್ವ್ಯೂ ಮಾಡ್ತಾ ಇರೋದಕ್ಕೆ ನೀವೇ ಮೇನ್ ಕಾರಣ. ಆ ಪಿಕ್ಚರ್ ನಾವೆಲ್ಲ ಕಾಯ್ತಿದ್ವಿ ಸರ್, ಶುಭ ಕಾಲ ಬರುತ್ತೈತೆ ಪಿಕ್ಚರು, ಮೋಹನ್ ಸರ್ ಆ್ಯಕ್ಟ್ ಮಾಡ್ತಿದ್ದಾರೆ ಮತ್ತು ಶ್ರುತಿ ಅವ್ರ ಜೊತೆ ಕಾಂಬಿನೇಷನ್ ಅಂತ ಕಾಣುತ್ತೆ. ಯಾಕೆ ಸರ್ ಅದು ಪಿಕ್ಚರ್ ಕಂಪ್ಲೀಟ್ ಆಗಲಿಲ್ವಾ ಅಥವಾ ಕಂಪ್ಲೀಟ್ ಆಯಿತಾ? ಟೈಮ್ ಅದೇ ಭಾಳ ಒಳ್ಳೆ ನಿರ್ದೇಶಕ, ನನ್ನ ಸ್ನೇಹಿತ ನಾಗಾಭರಣ, ಬೆನಕಾನಲ್ಲಿ ಒಟ್ಟಿಗೆ ಎಲ್ಲ ವರ್ಕ್ ಮಾಡಿದವರು. ಅವ್ರ ನಿರ್ದೇಶನದ ಸಿನಿಮಾಗಳನ್ನ ನೋಡಿದ್ದೇನೆ, ಭಾಳ ಇಷ್ಟ ಆಗಿದ್ದ ಸಿನಿಮಾಗಳು. ಎಸ್ಪೆಷಲಿ ಪ್ರಕಾಶ್ ರಾಜ್ ಆ್ಯಕ್ಟ್ ಮಾಡಿದ ಸಿನಿಮಾ ನನಗೆ ಭಾಳ ಇಷ್ಟ ಆಯಿತು. ನಾಗಮಂಡಲ ಭಾಳ ಇಷ್ಟ ಆಗಿತ್ತು. ಯಾಕಂದರೆ ಅದು ಒಳ್ಳೆ ಡ್ರಾಮಾ, ಅದನ್ನು ಸಿನಿಮಾಗಿ ಮಾಡಿ ಅದನ್ನು ಭಾಳ ಚೆನ್ನಾಗಿ ನಿರ್ದೇಶನ ಮಾಡಿದರು. ಮತ್ತು ಹಾಡುಗಳಾಗ್ಬೋದು, ಆ್ಯಕ್ಟ್ ಎಲ್ಲ ಭಾಳ ಚೆನ್ನಾಗಿತ್ತು, ಚಿತ್ರಕಥೆ ಸಿನಿಮಾ. ಬಟ್ ಅನ್ಫಾರ್ಚುನೇಟ್ಲಿ ಅದು ಆಗಲಿಲ್ಲ. ಅದು ಇವತ್ತಿಗೂ ನನಗೆ ಆ ಚಿಕ್ಕ ಒಂದು ನೋವಿದೆ, ಆ ಸಿನಿಮಾ ಮಾಡಲಿಲ್ಲ, ಮಾಡೋಕ್ಕಾಗಲಿಲ್ಲ. 2-3 ಕಾರಣ. ಒಂದು ನಮ್ಮ ನಾಗಾಭರಣನ ನಿರ್ದೇಶನ, ರಿಚರ್ಡ್, ಎಲ್ಲರೂ ನನ್ನ ಸ್ನೇಹಿತರೆ, ರಿಚರ್ಡ್ ಆಗ್ಬೋದು, ನಾಗಾಭರಣ ಆಗ್ಬೋದು, ಎಲ್ಲರ ಮೇಲೆ BV ಕಾರ್ ಮ್ಯೂಸಿಕ್ಕು, ಹಾಡುಗಳು ಅಷ್ಟು ಒಳ್ಳೆ ಹಾಡುಗಳು ಮಾಡಿಕೊಟ್ಟಿದ್ರು. ಸೊ ಅದು ಎಲ್ಲ ಇದ್ದು ಆ ಸಿನಿಮಾ ಮಾಡೋಕ್ಕೆ ಆಗಲಿಲ್ಲ ಅನ್ನೋದು, ಮುಗಿಸ್ಲಿಕ್ಕಾಗಲಿಲ್ಲ, ರಿಲೀಸ್ ಆಗಲಿಲ್ಲ ಅನ್ನೋದು ಒಂದು ಸ್ವಲ್ಪ ದುಃಖ ಮನಸ್ಸಲ್ಲಿದೆ. ನಾನು ತಮಿಳ್ ಸಿನಿಮಾಗಳಲ್ಲಿ ರಿಲೀಸ್ ಮಾಡೋಕ್ಕೆ ಆಗದೇ ಇರೋಂಥ ಸಿನಿಮಾಗಳು ಭಾಳ ಕಮ್ಮಿ. ಎಲ್ಲ ಸಿನಿಮಾಗಳು ರಿಲೀಸ್ ಆಗುತ್ತೆ. ರಿಲೀಸ್ ಆಗಬೇಕಾಗಿರೋ ಸಿನಿಮಾಗೆ ನಾನು ಆ್ಯಕ್ಟ್ ಮಾಡಿ ಸಿನಿಮಾ ಆಗಿದ್ದೆಲ್ಲ ಉಂಟು, ರಿಲೀಸ್ ಆಗಿದ್ದ ಸಿನಿಮಾಗಳು ಉಂಟು. ಆದರೆ ಈ ಕನ್ನಡ ಸಿನಿಮಾ ಒಂದು ನನ್ನ ಮನಸ್ಸಲ್ಲಿ ಅದೊಂದು ಚಿಕ್ಕ ಇದೆ. ನಿಮ್ಮ ಸಿನಿಮಾ ಸ್ಕ್ರಿಪ್ಟ್ಗಳು ಮೋಹನ್ ಸರ್, ಅಂದರೆ ನಾಟ್ ಟು ಎಂಬ್ರಾಸ್ ಯು, ನಾನೊಬ್ಬ ಇದನ್ನು ಒಬ್ಬ ಆ್ಯಂಕರ್ ಆಗಿ ಪ್ರಶ್ನೆ ಕೇಳ್ತಿಲ್ಲ ಅಥವಾ ನಾನೊಬ್ಬ ಯೂಟ್ಯೂಬರ್ ಆಗಿ ಪ್ರಶ್ನೆ ಕೇಳ್ತಿಲ್ಲ, ನಾನೊಬ್ಬ ಸಿನಿಮಾ ಡೈರೆಕ್ಟ್ರಾಗಿ ನಿಮ್ಮನ್ನು ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಪಿಲ್ಲೈನಿಲ್ಲ ನಾನು ಒನ್ ಆಫ್ ದ ಪರ್ಸ್ನಲ್ ಫೇವ್ರೇಟ್. ಇವತ್ತಿನ ಟ್ರೆಂಡ್ಗಿದೆ ಸಿನಿಮಾ ಅದು. ಆ್ಯಂಡ್ ಮೆಲ್ಲ ತರಂದ ಕಣವು ಏನು ಫೀಲು ಸರ್, ನಾವು ನಮ್ಮ ಕನ್ನಡ ಬೆಳದಿಂಗಳ ಬಾಲೆ ಏನು ಒಂದು ಫೀಲ್ ಅನ್ಕೊತೀವಿ, ಅದೇ ಥರ ಫೀಲು ನೀವು ಅವತ್ತಿಗೆ ಮಾಡಿಬಿಟ್ಟಿದ್ದೀರ. ಅಂದರೆ ಯು ಆರ್ ಸೋ ಅಡ್ವಾನ್ಸ್ಡ್.
ಹೌ ಯು ಏನು ನಿಮ್ಮದು ಮ್ಯಾಂಡೇಟ್ರಿ ಇರೋದು ಸ್ಕ್ರಿಪ್ಟ್ನ ಪಿಕ್ ಮಾಡಬೇಕಾದ್ರೆ? ನನಗೆ ಕನೆಕ್ಟ್ ಆದರೆ ಭಾಳ, ನಾನು ಕತೆ ಕೇಳ್ಬೇಕಾದ್ರೆ ಆಡಿಯನ್ಸ್ ಆಗಿ ಕತೆ ಕೇಳೋದು. ನಾನು ನನಗೋಸ್ಕರ ಏನು ಸೀನ್ ಇಟ್ಟಿದ್ದೀರಿ ಅನ್ನೋದಕ್ಕಿಂತ ಸೀನ್ನಲ್ಲಿ ನಾನು ಕನೆಕ್ಟ್ ಆಗ್ತೀನಿ ಅನ್ನೋದು ಮುಖ್ಯ ಆಗುತ್ತೆ. ಆ ಎಮೋಷ್ನಲ್ ಕನೆಕ್ಟ್ ಆದಾಗ ಜನಗಳಿಗೂ ಇದು ಆಗ್ತಾರೆ ಅಂತ ಒಂದು ಚಿಕ್ಕ ನಂಬಿಕೆ. ಭಾಳಷ್ಟು ನಂಬಿಕೆ ಹಿಟ್ಟಾಗಿದ್ದಾವೆ, ಕೆಲವು ಸತಿ ಫ್ಲಾಪ್ ಆಗಿದೆ. ಬಟ್ ನೀವು ಕನ್ನಡದಲ್ಲಿ ಲೇಟೆಸ್ಟ್ ಆಗಿ ಕಾಣಿಸ್ಕೊಂಡಂಥ ಸಿನಿಮಾ ಗೌತಮ್. ಹೌದು. ಸೊ ಗೌತಮ್ ಸಿನಿಮಾ ಅದರ ಏನಾದರೂ ಮೆಮೊರೀಸ್ ಜ್ಞಾಪಕ ಇದೆಯಾ ಸರ್? ಪ್ರೇಮ್ ಅವ್ರ ಹೀರೋ ಆ್ಯಂಡ್ ಸುಧಾರಾಣಿ ಹೌದು, ಸುಧಾರಾಣಿ ಅವರು ನಟರುಗಳು ಅನಂತನಾಗ್ ಸರ್ ಜೊತೆ ಆ್ಯಕ್ಟ್ ಮಾಡೋ ಅವಕಾಶ ಸಿಕ್ತು. ಸೊ ಈ ಒಳ್ಳೆ ನಟರುಗಳ ಜೊತೆ ನಮ್ಮ ರಮೇಶ್ ಭಟ್ಟ ನಮ್ಮ ಸ್ನೇಹಿತ ಅವ್ರ ಎಲ್ಲರೂ ಇದ್ದ ಒಂದು ಒಳ್ಳೆ ಸಿನಿಮಾ ಅದು. ನಿರ್ದೇಶನದಲ್ಲಿ ಎಲ್ಲೋ ಒಂದು ಸ್ವಲ್ಪ ಮಿಸ್ ಆಯಿತು ಅಂತ ನಾನು ಅಂದ್ಕೊಳ್ತೀನಿ ಅದು. ಬಟ್ ನನಗೆ ಒಳ್ಳೆ ಅವಕಾಶ ಕೊಟ್ಟಿದ್ದಕ್ಕೆ ಅದು ಪ್ರೊಡ್ಯೂಸರ್ಗೂ ಸೂರಪ್ಪ ಬಾಬುಗಳಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕು. ನಿಮ್ಮ ಮ್ಯೂಸಿಕ್ ಚೆನ್ನಾಗಿದೆ, ಗುರುಕಿರಣ್ ಅವ್ರ ಮ್ಯೂಸಿಕ್ಕು. ಈಗ ಇಬ್ಬರು ಅತಿಥಿಗಳದೊಂದು ಪ್ಲೇ ಮಾಡಿಬಿಡ್ತೀನಿ ಸರ್. ಇದು ಬಿಟ್ಟರೆ ಇನ್ನೊಬ್ಬರದ್ದು ಬಿಟ್ಟಿರುತ್ತಷ್ಟೇ. ಈ ಇಬ್ಬರು ಅತಿಥಿಗಳು ಡೆಫಿನೆಟ್ಲಿ ನಿಮಗೆ ಸರ್ಪ್ರೈಸ್ ಆಗುತ್ತೆ. ಕೆಲವು ಸತಿ ಏನಾಗುತ್ತೆ ಅಂದರೆ ಮಲಯಾಳಂನಲ್ಲಿ ನನಗೆ ಮೋಹನ್ ರಾಜ್ ಅಂತ ಹೆಸರಿಟ್ರು. ಆಗ ಕನ್ನಡದಲ್ಲಿ ಕೋಕಿಲ ಮೋಹನ್, ಇಲ್ಲಿ ತೆಲುಗಲ್ಲಿ ಮೋಹನ್ ಅಂತಿಟ್ರು. ಮಲಯಾಳಂ ಸ್ಕ್ರೀನ್ ನೇಮ್ ವಾಸ್ ಮೋಹನ್ ರಾಜ್ ಫಾರ್ ಸಮ್ ಟೈಮ್. ಕೆಲವು ಸಿನಿಮಾಗಳು ಮೋಹನ್ ರಾಜ್ ಅಂತಿಟ್ರು. ಆಮೇಲೆ ಮೋಹನ್ ಅದೇ